ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜೆನಡ್ ಅಪ್ಡೇಟ್ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಅಪ್ಡೇಟ್ ಏನು ಅಂದರೆ, ನನ್ನ ಗುಲ್ದಾರ್ ಜೊತೆ ಏನಿತ್ತೋ ಅದು ಮರಿ ಮಾಡಿತ್ತು. ಓಕೆನಾ, ಗಂಡು ತುಂಬ ರ್ಯಾಶ್ ಆಗಿ ಗಂಡು ಹೆಣ್ಣು ಸ್ವಲ್ಪ ಕಿತ್ತಾಡ್ತಾ ಇತ್ತು. ಓಕೆನಾ, ಮೊಟ್ಟೆಯಲ್ಲಿ ಇದ್ದಾಗ ಸಹ ಒಂದ್ಸಲ ಹಂಗೆ ಕಿತ್ತಾಡ್ತಿತ್ತು. ಗಂಡು ಹೆಣ್ಣನ್ನ ಬಿಟ್ಟು ಇದು ಮಾಡಿದ್ವಿ. ಮತ್ತೆ ಒಂದೊಂದು 2 ಅವರ್ ಈಚೆ ಬಿಟ್ಕೊಂಡು ಅಕ್ಕಿನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಬಿಟ್ಕೊತಾ ಇದ್ವಿ. ಈಗ ಮರಿ ಮಾಡಾಮೇಲೆ ಅಕ್ಕಿ ಸ್ವಲ್ಪ ಕಿತ್ತಾಡ್ತಾ ಇದೆ. ಓಕೆನಾ, ಯಾಕೆಂದರೆ ಫುಲ್ಲು ಗಂಡು ರ್ಯಾಶ್ ಆಗಿಬಿಟ್ಟಿದೆ. ಓಕೆನಾ, ಬನ್ನಿ ನಿಮಗೆ ಅದ್ರ ಪೂರ್ತಿ ಅಪ್ಡೇಟ್ ಕೊಡ್ತೀನಿ. ಗಂಡ ನಾನು ಆಲ್ರೆಡಿ ಸಪ್ರೇಟ್ ಮಾಡಿಕೊಂಡಿದ್ದೀನಿ. ಹೆಣ್ಣಕ್ಕಿನ ಮಾತ್ರ ಬಿಟ್ಟು ಮರಿಗೆ ಸ್ವಲ್ಪ ಕಣ್ಣು ಬಿಡೋ ತನಕ ನೋಡ್ಕೊಳ್ಳಿ. 2 ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ, ಗಂಡು ಹೆಣ್ಣು ಎಕ್ಸ್ಚೇಂಜ್ ಮಾಡ್ಕೊತ ಬಿಟ್ಕೊತ ಮರಿ ನೋಡ್ಕೊತಾ ಇದ್ದೀನಿ. ಇನ್ನೊಂದು ಅಂದರೆ ಒಂದು ಮರಿನ ಮಾತ್ರ ಅದ್ರ ಅಮ್ಮನ ಹತ್ರ ಬಿಟ್ಟಿದ್ದೀನಿ. ಇನ್ನೊಂದು ಮರಿನ ಎತ್ತು ಲಕ್ವಾ ಮರಿ ಏನು ಸಿಂಗಲ್ ಮರಿ ಆಗಿತ್ತು ಅದ್ರ ಜೊತೆ ಬಿಟ್ಟಿದ್ದೀನಿ. ಓಕೆನಾ, ಬನ್ನಿ ನಿಮಗೆ ಪೂರ್ತಿ ಅಪ್ಡೇಟ್ ಕೊಡ್ತೀನಿ. ಹಾಗೆ ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಗೂಡನ್ ಅಪ್ಡೇಟ್ ಕೊಡೋಕ್ಕೂ ಮುಂಚೆ ಇಲ್ಲಿ ಎಲ್ಲ ಅಕ್ಕಿಗಳನ್ನ ಸಹ ನಾನು ವುಡನ್ ಬಾಕ್ಸ್ ಒಳಗೆ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಎಲ್ಲ ವುಡನ್ ಬಾಕ್ಸ್ ಒಳಗೆ ಹಾಕಿದ್ದೀನಿ. ಇನ್ನು ಮೇಲ್ಗಡೆ ನಮ್ಮ ಏನು ಧೂಮ ಪಟ ಇತ್ತು ಆ ಪಟ, ಮತ್ತು ನಮ್ಮ ರೇಗ್ದಾರ್ ಫೀಮೇಲ್ ಏನಿತ್ತು ನಾನು ರೆಡಿ ಮಾಡ್ಕೋತಾ ಇದ್ದೀನಿ, ಅದು ರೆಡಿ ಆಗಿದೆ. ಓಕೆನಾ, ಛತ್ರಿ ಮೇಲೆ ಹಾಕೊಂಡು ಒಣಗಿಸ್ತಾ ಇದ್ದೀನಿ. ಆಮೇಲೆ ನಮ್ಮ ಸುರ್ಮಿ ಪಟ ಇದೆ. ನಮ್ಮ ಗುಲ್ದಾರ್ ಪಟನೂ ಬಿಟ್ಟಿದ್ದೆ, ಆದರೆ ಗುಲ್ದಾರ್ ಪಟ ಕಾಣಿಸ್ತಾ ಇಲ್ಲ, ಯಾವ ಕಡೆ ಹೋಗ್ತು ಅಂತಲೂ ಗೊತ್ತಾಗ್ತಾ ಇಲ್ಲ. ಆ ಕಡೆ ಈ ಕಡೆ ಎಲ್ಲ ನೋಡಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಓಕೆನಾ, ಇನ್ನು ಇಲ್ಲಿ ಅಪ್ಡೇಟ್ ಕೊಡೋಣ ಅಂತ ಬಂದರೆ, ನಾನು ನಿಮ್ಗೆ ಹೇಳಿದೆ ಮೊದಲೇ, ನಾನು ಈಗ ಲಕ್ವಾ ಅಂದರೆ ನಮ್ಮ ಗುಲ್ದಾರ್ ಪಟನ ನಾನು ಸುರ್ಮಿಗೆ ಅಂದರೆ ಗುಲ್ದಾರ್ ಪಟನ ಎತ್ತಿ ಇಲ್ಲಿಕ್ಕಿದ್ದೀನಿ. ಇದ್ರ ಪಟಗಳೆಲ್ಲ ಅಲ್ಲೇ ಇದೆ. ಓಕೆನಾ, ಬನ್ನಿ ಪೂರ್ತಿ ಅಪ್ಡೇಟ್ ಕೊಡ್ತೀನಿ. ಯಾವ ಥರ ನಾನು ಎಕ್ಸ್ಚೇಂಜ್ ಮಾಡಿ ಗಂಡು ಹೆಣ್ಣು ಬಿಟ್ಕೊಂಡು ಮರಿ ಉಳಿಸ್ಕೊತಾ ಇದ್ದೀನಿ ಅಂತ ಪೂರ್ತಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ. ಓಕೆ, ನಾನೀಗ ಫಸ್ಟು ನಮ್ಮ ಲಕ್ವಾ ಸೈಡಿಗೆ ಬಂದರೆ ನೋಡ್ಬೋದು, ಮರಿ ನಾನು ನಿಮಗೆ ತೋರಿಸಿಲ್ಲ ಅನ್ಕೋತೀನಿ. ಒಂದು ಚಿಕ್ಕ ಮರಿ ಇದೆ, ಇನ್ನೊಂದು ದೊಡ್ಡ ಮರಿ ಇದೆ. 2 ಸಹ ನೋಡ್ಕೊತಾ ಇದೆ. ನನಗೆ ಲಕ್ವಾ ಮೇಲೆ ತುಂಬ ನಂಬಿಕೆ ಇದೆ. ಏನಕ್ಕೆ ಅಂದರೆ ಇದು ನಾನು ಹಾಗೆಯೇ ನೋಡ್ಕೊಂಡಿದ್ದೀನಿ. ಯಾವುದೇ ಥರ ಪಟ ಕೊಟ್ಟರು ಸಹ ಫೀಡ್ ಮಾಡೋದು ಅಂತ ಹಿಡ್ದು ಎಲ್ಲನೂ ಸಹ ಮಾಡ್ತಾ ಇದೆ. ಹಾಗೆ ಇಲ್ಲೂ ಅಷ್ಟೇ, ನಮ್ಮ ನೋಡಿ ಧೂಮ ಕಕ್ಕಿ ತುಂಬ ವೀಕ್ ಆಗೋಗಿದೆ. ಫಸ್ಟು ರೆಡಿ ಮಾಡ್ಕೊಬೇಕು. ಓಕೆನಾ, ಇಲ್ಲಿ ನೋಡಿ ಪಟಗಳು ಒಂದು ಟ್ರೈನ್ ಈಚೆಗೆ ಬಂದ್ಬಿಟ್ಟಿದೆ, ತಿಕ್ಬಿಡೋಣ. ಓಕೆನಾ, ಪಟಗಳಿಗೂ ನಾನೇ ಸ್ವಲ್ಪ ಫೀಡ್ ಮಾಡ್ತಾಯಿದ್ದೀನಿ. ನಾನು ಫೀಡ್ ಮಾಡ್ತಿದ್ದೀನಿ, ಅಮ್ಮನೂ ಸಹ ಫೀಡ್ ಮಾಡ್ತಾ ಇದೆ. ಚೆನ್ನಾಗಿ ನೋಡ್ಕೊತಾ ಇದೆ. ಇಲ್ಲಿ ತೋರಿಸಿದ್ನಲ್ಲ ನಮ್ಮ ಗುಲ್ದಾರ್ ಪಟ, ಇದ್ರ ಜೊತೆ ನಾನು ಬಿಟ್ಟಿದ್ದೀನಿ, ಲಕ್ವಾ ಜೊತೆ ಬಿಟ್ಟಿದ್ದೀನಿ. ಇಲ್ಲಿಗೆ ಬಂದರೆ ನೋಡಿ ಸಿಂಗಲ್ ಬಿಟ್ಟಿದ್ದೀನಿ. ಓಕೆನಾ, ಡೈಲಿ ಗೂಡ್ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೇಳ್ತಾ ಇದ್ದೀನಿ, ಮಾಸ್ಕ್ ಹಾಕೊಂಡು ಕ್ಲೀನ್ ಮಾಡಿ, ಡೈಲಿ ಗೂಡ್ ಕ್ಲೀನ್ ಮಾಡಿ. ರೆಕ್ಕೆ ಎಳ್ದಿರ್ತೀರಾ. ಓಕೆನಾ, ಯಾವುದೇ ಥರ ಗಲೀಜ್ ಏನಾರು ನೀವು ಬಿಟ್ಕೊಂಡ್ರೆ ಅಕ್ಕಿ ಹುಳ ತಿನ್ನೋದು ಅಂದರೆ ರೆಕ್ಕೆಗಳನ್ನ ಎಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಇಲ್ಲಿ ಬರೀ ನಾನು ಗುಲ್ದಾರ್ ಫೀಮೇಲ್ ಮಾತ್ರ, ಅಂದರೆ ಇದು ಜಾಕ್ ಅದು ಸ್ವಲ್ಪ ಕಚ್ಚಿದೆ ಅಷ್ಟೇ, ಫುಲ್ ಜಾಕ್ ಬಣ್ಣದಲ್ಲಿದೆ. ಇದು ರೆಕ್ಕೆ ಅಗ್ಲಿಸ್ದಾಗ ಮಾತ್ರ ಸ್ವಲ್ಪ ಪ್ಯಾಚಸ್ ಕಾಣೋದು. ಇದು ಈಗ ಸಿಂಗಲ್ ಮರಿ ನೋಡ್ಕೊತಾ ಇದೆ. ನೋಡ್ಬೋದು, ಕಾವು ಕೂತಿದೆ. ಓಕೆನಾ, ಈ ಪಟ ಇಲ್ಲಿ ನೋಡ್ಕೊತಾ ಇದೆ. ಗಂಡನ್ನ ಎಲ್ಲಿಕ್ಕಿದ್ದೀನಿ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ. ಬರೀ ನಾನು ಈ ಕಡೆ ಗೂಡಿಗೆ ಶಿಫ್ಟ್ ಮಾಡಿದ್ದೀನಿ. ಓಕೆನಾ, ನೋಡಿ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ. ತುಂಬ ರ್ಯಾಶ್ ಆಗ್ತಾ ಇದೆ. ಆಮೇಲೆ ಈಗೂ ಅಷ್ಟೇ ತುಂಬ ಕಚ್ಚೋದು, ಏನು ಮಾಡೋರು ಕಚ್ಚೋದು ಜಾಸ್ತಿ ಮಾಡಿಬಿಟ್ಟಿದೆ. ಅದಕ್ಕೋಸ್ಕರ ಅಷ್ಟೇ. ಇದು ನಮ್ಮ ಸುರ್ಮಿ ಪಟ, ಇದು ಸೀಕ್ಲು ಹೊಡೆದ್ಬಿಟ್ಟಿದೆ. ಓಕೆನಾ, ಈಗ ಬಿಸಿಲು ಬೇರೆ, ಜಾಸ್ತಿ ಫುಡ್ ಕೊಡೋಣ ಅಂದರೆ ಸ್ವಲ್ಪ ಡಿಹೈಡ್ರೇಟ್ ಆಗಿಬಿಡುತ್ತೆ ಅಕ್ಕಿ ಅಂತ ನಾನು ಕೊಡ್ತಾ ಇಲ್ಲ, ಮೀಡಿಯಮಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಲಕ್ವಾ ಪಟ ಚೆನ್ನಾಗಿ ಬಂದಿದೆ. ಅವತ್ತು ಕಂಪೇರ್ ಮಾಡಿದ್ಕೋ ಇವತ್ತಿಗೂ ನೋಡಿ ಅಕ್ಕಿ ಆಲ್ರೆಡಿ ಗುಮಾಯಿಸ್ಕೊಂಡು ನಿಂತ್ಕೊಂಡಿದೆ. ಹಿಂದೆ ರೆಕ್ಕೆ ಎಲ್ಲ ನೀಟಾಗಿ ಬರಬೇಕು, ಬಂದಿಲ್ಲ. ಓಕೆನಾ, ಎಳ್ದುಬಿಟ್ಟು ಬೇಕಾದ್ರೆ ನೀಟಾಗಿ ಬರ್ಸ್ಕೊಬೋದು ಆ ರೆಕ್ಕೆಗಳನ್ನೆಲ್ಲ. ಓಕೆನಾ, ರೆಡಿ ಆಗ್ತಾ ಇದೆ, ಎಲ್ಲ ರೆಡಿ ಆಗ್ತಾ ಇದೆ. ಮೇಲ್ಗಡೆನೂ ಸಹ ನೋಡ್ಬೋದು. ಇವತ್ತು ಗುಲ್ದಾರು ಮತ್ತು ಏನು ನಮ್ಮ ಪಟ ಏನು ಆಡ್ತಾಯಿತ್ತು ಗೇರ್ವ, ಇವತ್ತು ಕರೆಕ್ಟಾಗಿ 31 ನಿಮಿಷ ಆಡಿ ಅಕ್ಕಿ ಫಿನಿಶ್ ಮಾಡ್ತು. ಇನ್ನೂ 8 ಎತ್ಕೊಂಡಿಲ್ಲ. ಈ ವಾರದಷ್ಟಲ್ಲಿ 8 ಎತ್ಕೊಂಡ್ಬಿಡ್ಬೇಕು. ಈ ವಾರದಷ್ಟಲ್ಲಿ 8 ಎತ್ಕೊಂಡ್ರೆ ರೆಕ್ಕೆ ಎಳ್ದು ಬಿಡೋದಕ್ಕೆಲ್ಲ ಸರಿ ಹೋಗುತ್ತೆ. ಓಕೆನಾ, ರೆಕ್ಕೆ ಎಳಿ ವಿಡಿಯೋ ತುಂಬ ಜನ ಕೇಳ್ತಾಯಿದ್ರು. ಓಕೆನಾ, ನಾನು ನಿಮಗೆ ಮಂಡೇ ನಮ್ಮ ಬ್ರದರ್ದ ಹೊಡಿಲಿ ಎಳೆಯೋದನ್ನ ನಿಮಗೆ ವೀಡಿಯೋ ಮಾಡಿ, ಇಲ್ಲ ರೀಲ್ಸ್ ಟೈಪ್ ಎಲ್ಲಾರ ಮಾಡಿ ಸಹ ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿಕೊಡ್ತೀನಿ. ಓಕೆನಾ, ಯಾವ ಥರ ರೆಕ್ಕೆ ಎಳಿಬೇಕು ಅಂತ. ಓಕೆ, ನಮ್ಮದೊಂದು ಪಟ ಅಲ್ಲೋ ಕುತ್ಕೊಂಡ್ಬಿಟ್ಟೈತೆ, ಬನ್ನಿ ಅಲ್ಲಿ ಕೊಡ್ಸ್ಕೊಳ್ಳೋಣ. ಓಕೆನಾ, ಇಷ್ಟೇ ಅಪ್ಡೇಟ್ ಕೊಡಬೇಕಿತ್ತು, ಎಲ್ಲ ಎಕ್ಸ್ಚೇಂಜ್ ಮಾಡಿದ್ದೀನಿ. ಓಕೆನಾ, ಏನಾದರೂ ಮಾಡಿ ಗುಲ್ದಾರ್ ಪಟ ಉಳಿಸ್ಕೊಬೇಕು, ಅದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟು ಅದ್ರ ಜೊತೆಯಲ್ಲಿ ನಿನ್ನ ಕಗ್ಸೋಕೆ ಹೋಗಲ್ಲ, ಯಾಕೆಂದರೆ ಆಲ್ರೆಡಿ 2 ಬ್ಯಾಚ್ ಕಗ್ಸಿರೋದ್ರಿಂದ ಮತ್ತೆ ಬ್ಯಾಕ್ ಟು ಬ್ಯಾಕ್ ಕಗ್ಗಿಸಿದ್ರೆ ಅಕ್ಕಿನೂ ಸಹ ವೀಕ್ ಆಗುತ್ತೆ. ಈಗ ಮರಿ ಎಲ್ಲ ನೀಟಾಗಿ ಸ್ವಲ್ಪ ಕಣ್ಬಿಟ್ಟು ರೆಕ್ಕೆ ಬರೋಂಗಾದರೆ ಅಕ್ಕಿನ ಸಪ್ರೇಟ್ ಮಾಡ್ಕೊಂಡು ನಾನೇ ಕೈಗೆ ತೊಗೊತೀನಿ. ಆಮೇಲೆ ಅಕ್ಕಿಗಳಿಗೆಲ್ಲ ಡಿವರ್ ಮಾಡ್ಕೊಬೇಕು ಆ ಜೊತೆಗೆ ಮಾತ್ರ. ಓಕೆನಾ, ಇಷ್ಟೊಂದು ತಿಳಿಸ್ಬೇಕಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.